ಬಟ್ ಡಿಕೆಡಿಗೆ ಬನ್ನಿ ಅಂತ ರಾಹುಲ್ ಮಾಸ್ಟರ್ ಹೇಳಿದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು? ಏನ್ ನನ್ಸಾಯ್ತಾ ಅಂತ ಅನ್ಸ್ತಾ? ಏನ್ ಅನ್ಸ್ತು ನಿಮ್ಗೆ? ಖುಷಿ ನನ್ಗಿಂತ ನಮ್ಮ ತಂದೆ ತಾಯಿ ಕನಸು ಸ್ವಲ್ಪ ಬೇಗನೆ ನೆರವೇರ್ತೈತೆ ಅನ್ನೋ ಒಂದು ಖುಷಿ ಇತ್ತು. ಯಾಕೆಂದರೆ ನನಗಿನ್ನ ಜಾಸ್ತಿ ವೆಯ್ಟ್ ಮಾಡ್ತಾ ಇದ್ದಿದ್ದೆ ಆ ಟಿ ವಿಲಿ ನೋಡೋಕ್ಕೆ ನಮ್ಮ ತಂದೆ ತಾಯಿಗೆ. ಈಗ ಕಾವ್ಯ ಕಡೆ ಬರಬೇಕು ಅಂದರೆ ಪಾಪ ಒಂದು ಫ್ಯಾನ್ ಬೇಸೇ ಶುರುವಾಗಿದೆ ರುದ್ರಾ ಮಾಸ್ಟರ್ ಅವ್ರದ್ದು ಮತ್ತೆ ಕಾವ್ಯ ಅವ್ರದ್ದು. ಸೊ ಈ ಒಪಿನಿಯನ್ ಬಗ್ಗೆ ನೀವು ಏನು ಹೇಳ್ತೀರಾ? ನನಗೆ ಹೊಸದು, ಬಟ್ ರುದ್ರಾ ಮಾಸ್ಟ್ರು ಜೊತೆ ಅಂದರೆ ಅವ್ರ ಜೊತೆ ಹೊಸ ಹುಡುಗಿರ ಜೊತೆ ಫ್ಯಾನ್ ಪೇಜ್ ಕ್ರಿಯೇಟ್ ಆಗೋದು ಎಲ್ಲ ಸೀಸನು ಸುಮ್ಮನೆ ರೇಗಿಸ್ತಾ ಇರ್ತಾರೆ. ಸೊ ಇಟ್ ಇಸ್ ನಾಟ್ ನ್ಯೂ. ಫಸ್ಟ್ ಆದರೆ ಬೃಂದ ಆದಮೇಲೆ ಆ ಲೆವೆಲ್ಗೆ ಫೇಮಸ್ ಆಗಿದ್ದು ಕಾವ್ಯ ಮತ್ತೆ ರುದ್ರಾ ಮಾಸ್ಟರು. ನಿಮ್ದೊಂದು ಡೈಲಾಗ್ ಬಂದ್ರೆ ಸಾಕು, ನಿಮ್ದೊಂದು ಡ್ಯಾನ್ಸ್ ಒಂದ್ ಸ್ಟೆಪ್ ಬಂದ್ರೆ ಸಾಕು, ಫುಲ್ ಎಲ್ಲ ಫ್ಯಾನ್ ಪೇಜಲ್ಲೂ ನೀವೇ. ಸೊ ಎಷ್ಟು ಖುಷಿ ಆಗ್ತಿದೆ, ಏನ್ ಅನಿಸ್ತಿದೆ ಅದ್ರ ಬಗ್ಗೆ? ನಿಜವಾಗ್ಲೂ ಐ ಆಮ್ ಬೀಂಗ್ ವೆರಿ ಆನೆಸ್ಟ್, ಖುಷಿ ಅಂತೂ ಏನೂ ಇಲ್ಲ. ಏನೋ ಒಂದು ಇವಾಗ ರಿಯಾಲಿಟಿ ಶೋ ಅಲ್ಲಿ ಏನೋ ಒಂದು ಕಂಟೆಂಟ್ ಅಂತ ಇದ್ದೇ ಇರುತ್ತೆ, ಅಥವಾ ಲೈಕ್ ಫನ್ ಎಲಿಮೆಂಟ್ ಇದ್ದೇ ಇರುತ್ತೆ. ಸೊ ಹಾಗೆ ಪ್ರತಿ ಸೀಸನ್ನು ಈ ಥರ ರುದ್ರಾ ಮಾಸ್ಟರ್ ರೇಗಿಸ್ತಿದ್ರಲ್ಲ, ಈ ಸಲ ನಾನು ಬಲಿಪಶು ಅದಷ್ಟೇ. ಹೆಂಗೆ ಎಂಜಾಯ್ ಮಾಡ್ತಾ ಇದ್ರಿ ಅದನ್ನ? ನಮಗೇನ್ ಅನ್ನಿಸ್ತಿತ್ತು ಅಂದ್ರೆ ಪಾಪ ಅನ್ನಿಸ್ತಿತ್ತು ಸೀರಿಯಸ್ಲಿ. ನಮ್ಗೆ ರುದ್ರ ಮಾಸ್ಟರ್ ನೋಡ್ದಾಗ್ಲೂ ಅಷ್ಟೇನೆ, ಅವ್ರಿಗೆ ಮಾತಾಡೋದಕ್ಕೆ ಪದಗಳೇ ಇರ್ತಿರ್ಲಿಲ್ಲ, ಆದ್ರೂ ಕರ್ಸೋರು, ಪಾಪ ನಿಲ್ಸೋರು, ದೇ ಯೂಸ್ ಟು ಟಾಕ್. ಅಂಡ್ ಪಾಪ ಅವ್ರು ಹೇಳ್ದಂಗೆ ಅವ್ರು ಬಲಿಯಾದ್ರು ಅಂತ. ಬಟ್ ವಿ ವರ್ ಎಂಜಾಯಿಂಗ್, ಬಟ್ ನಮಗಿಂತ ಜಾಸ್ತಿ ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ರು. ನಾನು ಎಲ್ಲ ಕಡೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಫುಲ್ ಡಿಸ್ಕ್ಲೇಮರ್ ಹಾಕ್ಬಿಡ್ತಿದ್ರಿ ನೀವು. ಅವ್ರಿಗೆ ಜಲಸ್ ಆಗ್ತಿರ್ಲಿಲ್ವಾ? ಅವನು ಆನ್ ಸ್ಕ್ರೀನ್ ಅಲ್ಲಿ ಮಾಡ್ತೀರಿ, ನಾನು ಆಫ್ ಸ್ಕ್ರೀನ್ ಅಲ್ಲಿ ಮಾಡ್ತೀನಿ. ಅಂದ್ರೆ ಹುಡುಗಿ ನಾನಲ್ಲ, ಹುಡುಗಿ ನಾನಲ್ಲ, ಹುಡುಗಿ ತುಂಬಾ ಜನ ಇದಾರೆ, ನಾನು ಇನ್ನು ಫಿಕ್ಸ್ ಮಾಡಿಲ್ಲ ಅಂತ. ಅವನು ಹೇಳಿದ್ದ ಯಾಕೋ ಗಿಲ್ಲಿ ಕ್ಯಾಟಗರಿ ಬಂದಂಗಿಲ್ಲ. ಗಿಲಿ ಮೀರಿಸ್ತಾನೆ ಅವನು. ಹೌದಾ? ಈ ಸೀಸನ್ ಮುಗಿಲಿ ಅಂತ ಕಾಯ್ತಾ ಇದೀನಿ ಮ್ಯಾಮ್. ಮುಗಿತಿದ್ದಂಗೆ ನೋಡ್ಕೊಂಡಿದೀನಿ, ನೋಡೋಣ ಯಾರು ಅಂತ ಹೇಳಿದ್ದ ಅವ್ನು ನಂಗೆ ಆಲ್ರೆಡಿ. ಬಟ್ ಅದನ್ನು ಹೇಳಿದ್ದ, ಮ್ಯಾಮ್ ರುದ್ರಾ ಮಾಸ್ಟರ್ ಜೊತೆ ಏನಾದ್ರು ಕಂಟೆಂಟ್ ಬಂದಾಗ ನಾನು ಸೈಡ್ಗೆ ಹೋಗ್ಬಿಡ್ತೀನಿ ಮ್ಯಾಮ್ ಅಂತ, ನಿಮ್ದೆ ನಡೆಯುತ್ತೆ ಅಲ್ಲಿ ಅಂತ. ಅಲ್ಲ, ಬಟ್ ಆದ್ರೆ ಮಾತಾಡ್ದೇನೆ ಇಷ್ಟು ಜನನ ಮೇಂಟೈನ್ ಮಾಡಿ. ಅವ್ನು ಇಲ್ಲಿ ಮಾತ್ರ ಮಾತಾಡಲ್ಲ, ಅಂದ್ರೆ ಕ್ಯಾಮ್ರಾ ಮುಂದೆ ಮಾತ್ರ ಮಾತಾಡಲ್ಲ ಅಷ್ಟೇ. ಇವನು ಅಷ್ಟೇ, ಕ್ಯಾಮ್ರಾ ಮುಂದೆ ಮಾತಾಡಲ್ಲ. ಕ್ಯಾಮ್ರಾ ಆಚರಣೆ ಹುಡುಗ ಅಲ್ಲ ಇದು, ತುಂಬಾ ಮಾತಾಡ್ತಾನೆ. ಇವನ್ ಸ್ವಲ್ಪ ಪೋಲಿ ಇದಾನೆ, ಇವನ್ ಸ್ವಲ್ಪ ಡಿಸಿಪ್ಲಿನು ಡೀಸೆಂಟ್ ಎಲ್ಲ. ಅವನು ಡಿಸಿಪ್ಲಿನು ಇಲ್ಲ, ಡೀಸೆಂಟು ಅಲ್ಲ. ಖಂಡಿತ ಇಲ್ಲ. ಆಗ್ತಾ ಇದಾರೆ. ಡಸಂಟ್ ಕೇರ್. ಹೌದು, ನಾನು ಇರೋದೇ ಹಿಂಗೆ, ನಾನು ಇರೋದೇ ಹಿಂಗೆ, ನಾನು ಬೆಳ್ದಿರೋದೇ ಹಿಂಗೆ, ಬೆಳ್ದಿರೋದೇ ಹಿಂಗೆ, ಬೆಳ್ಸಿರೋದೆಲ್ಲ ಬೆಳ್ದಿರೋದು. ಆ್ಯಂಡ್ ಅವನಿಗೆ ಚೇಂಜ್ ಮಾಡ್ಕೊಬೇಕು. ನಾನೇನೋ ಓಕೆ ಏನಾದರೂ ಒಂದು ಸ್ವಲ್ಪ ಒಬಿಡಿಯಂಟ್ ಆಗೋಣ, ಅಥವಾ ಒಂದು ಪ್ರಾಪರ್, ನಾನು ಇರೋದೇ ಹಿಂಗೆ, ನಾನು ನಿನ್ಮೇಲೂ ಹಿಂಗೆ ಇರ್ತೀನಿ. ಹಿಂಗೆ ಯಾರು ಇಷ್ಟಪಡ್ತಾರೋ ಅವ್ರ ಮದ್ವೆ ಆಗ್ತೀನಿ ಅಷ್ಟೇ. ಏನದು ಗಿಲ್ಲಿ ಮೇಲ್ ಬೀಳೋದು, ಒದ್ದಾಡೋದು, ಇವನ್ ಉಜ್ವಲ್ ಮೇಲ್ ಬೀಳೋದು, ಆಮೇಲೆ ಚೆರಿ ಮೇಲ್ ಬೀಳೋದು, ಎಲ್ಲ ಒಳ್ಳೆ ಅಂಕರಿಸ್ಕೊಂಡು ಅಲ್ಲ ಅವ್ರ 3 ಜನ ನೀವು ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ ಅವ್ನ್ ಕಂಟೆಂಟ್ ಕೊಡಕ್ ಬರ್ತಾನೆ ಯಾರು ಗಿಲ್ಲಿ. ಸೊ ನಿಲ್ಸೋದೇ ಇಲ್ವಲ್ಲ, ಇವರೆಲ್ಲ ಹೋಗೋದು 3 ಜನ, ಇವನು ಉಜ್ವಲ್ ಚೆರಿ ಎಲ್ಲ ಹೋಗೋದು. ಅವನನ್ನ ಸ್ಟಾಪ್ ಮಾಡೋದಕ್ಕೆ ಏನಾದ್ರೂ ಕಿಟ್ಲೆ ಮಾಡೋದು, ಹಿಂಗೆ ಬೀಳೋದು ಅವನ್ ಮೇಲೆ ಬೀಳೋದು, ಒದ್ದಾಡೋದು, ಅದು ಕೆಟ್ಟಿರ್ತಿಲ್ಲಲ್ಲ, ಅವ್ನ್ ಅಟ್ಲೀಸ್ಟ್ ಮಾತಾಡೋದ್ ನಿಲ್ಸ್ಲಿ ಅಂತ ಇದನ್ನೆಲ್ಲ ಮಾಡ್ತಾರೆ. ಅವಾಗ ಏನ್ ಮಾಡೋದಕ್ಕ, ನಮಗೂ ಗ್ಯಾಲರಿಯಲ್ಲಿ ಕೂತಿ ಬೋರ್ ಆಗ್ತಿತ್ತು. ನಾ ಸುಮ್ನೆ ನಾವೊಂದ್ ಕೈ ಹಾಕೋಣ ಅಂತ ಅದನ್ನೋದ್ರೆ ಕಾಲೇ ಹೋಗ್ಬಿಡ್ತು. ಅಯ್ಯೋ, ಈಗ ಗೊತ್ತಾಗ್ತಾ ಇದೆ, ಮಾತಾಡ್ತಾರೆ, ಬಟ್ ಒಂದ್ ಸ್ವಲ್ಪ ಟೈಮ್ ಬೇಕು. ನೀವು ಸ್ವಲ್ಪ ಇನ್ನೊಂಚೂರು ಜೆಲ್ ಆಗಿ ಅನ್ಸುತ್ತೆ, ಎಲ್ಲ ಇಚ್ಛೆ ಬರುತ್ತೆ. ಹೌದಾ? ಓಕೆ, ಎಷ್ಟು ಬ್ರೇಕಪ್ ಆಗಿದೆ ಸುಶಾಂತ್? ನನಗೆ ಗೊತ್ತಿರೋಂಗೆ 2 ಅಂದಿದ್ದಾನೆ. ಅದು ಏಜ್ ಕೇಳಿ 17 years ಅಷ್ಟೇ. 2 breakups already. Just imagine 25 years. 4 ಆಗಿರುತ್ತೆ, 4 ನಿಮಗೆ ಹೇಳ್ತಾ 2 ವಿನ್ನರ್ ಆಗಿದ್ದಾರೆ. ಇನ್ನು ಫ್ಯಾನ್ಸ್ ಜಾಸ್ತಿ ಆಗಿ 4. ಸಾರಿ, ವಿನ್ನರ್ ಶೋ ಮಾಡಿದ್ಮೇಲೆ ಯಾವ್ದಿಲ್ಲ ಮ್ಯಾಮ್. ಶೋ ಮಾಡಿದ್ಮೇಲೆ ನಾನು ಫುಲ್ ಡಿಸಿಪ್ಲಿನ್. ಅಯ್ಯೋ, ಇಲ್ಲಿ ಕೆಳಗಡೆ ಕಾರಿಂದ ಇಳ್ದಿದ ತಕ್ಷಣ ಫಸ್ಟ್ ಮಾತಾಡ್ಸಿದ್ದೆ ಅವನನ್ನ. ಅವರು ಆಂಟಿ ಬಂದು, ನಾನು ಹುಡುಗಿರ ಬಗ್ಗೆ ಹೇಳ್ತಿದ್ದೆ, ಆಂಟಿ ಬಗ್ಗೆ ಅಲ್ಲ, ನಾನು ಹೇಳಿದ್ದು ಆಂಟಿಗೆ ನೀನು ಫೇವ್ರೇಟ್ ಆದ್ರೆ ಅಟ್ಲೀಸ್ಟ್ ಒಂದು ಮಗಳನ್ನಾದ್ರೂ ಕೊಡ್ತಾರೆ. ಸೊ ಫಸ್ಟ್ ಅಮ್ಮಂದಿರೇ ಇಂಪ್ರೆಸ್ ಮಾಡ್ಬೇಕು. ಅಲ್ಲ ಶ್ರೀವಲ್ಲಿ, ಆಂಟಿಗೆ ಅಷ್ಟು ಇಷ್ಟ ಆಗಿದ್ದಾರೆ ಅಂದ್ರೆ ಇನ್ನು ಹುಡುಗಿರಿಗೆ ಎಷ್ಟು ಇಷ್ಟ ಆಗ್ಬೇಡ ಅಂತ ಅವ್ರು ಹೇಳ್ತಾ ಇದಾರೆ. ಅವ್ರ ಅಮ್ಮಗೆ ಇಷ್ಟ ಆಗಬೇಕಾಗಿಲ್ಲ, ಅವ್ರ ಮಗಳಿಗೆ ಇಷ್ಟ ಆಗೋದು ಬೇಕು.
ಅದೇ ಕಣೋ ಮದ್ವೆಗೆ ಒಪ್ಕೊಂಬಾರ್ದ ಅವ್ರ ಅಮ್ಮಂದಿರು. ಅವನು ಈ ಡಸಂಟ್ ಕೇರ್, ಹುಡುಗಿ ಇಷ್ಟೆಲ್ಲ ಒಪ್ಪಿದ್ರೆ ಎತ್ತಾಕೊಂಡು ಹೋಗ್ತಾನ ಅವ್ನು. ಅಲ್ಲ ಇಷ್ಟೆಲ್ಲ ಹೇಳೋರು 4 ಬ್ರೇಕಪ್ ಮಾಡ್ಕೊಂಡಿದಾರಾ? ಏನ್ ರೀಸನ್ಗೆ ಶಶಾಂಕ್ ಬ್ರೇಕಪ್ ಆಗಿದ್ದು? ನಂದೇನ್ ತಪ್ಪಿಲ್ಲ, ನಿಮ್ ತಪ್ಪಿಲ್ಲ. ನೀವನೇನೋ ಟೈಮ್ ಕೊಟ್ಟಿರಲ್ಲ ಅದಕ್ಕೆ ಬ್ರೇಕಪ್ ಮಾಡ್ಕೊಳ್ತಾರೆ. ಟೈಮಲ್ಲಿ ಗಡ್ಯದಲ್ಲಿ ಕಿತ್ಕೊಟ್ಲ ಅವ್ರಿಗೆ. ಈ ತರ ಮಾತಾಡಿರ್ತೀಯ ಅದಕ್ಕೆ ಹೋಗಿರ್ತಾಳ. ಏನೋ ಗಿಫ್ಟ್ ಕೊಡ್ಸು ಅಂತ ಹೇಳಿರ್ತಾಳೆ, ಏನೋ ಯಾಕೆ ಕೊಡ್ಸ್ಬೇಕು ನಾನೇ ಇಲ್ವಾ ಅಂತ ಅಂದ್ರೆ ಹಂಗೆ ಹೇಳಿರ್ತೀರಾ ಅಂತ ನಾನೇ. ಆಕ್ಚುಲಿ ನಾವ್ ಇಬ್ರಿಗಿಂತ ಇವ್ನು ಚೆನ್ನಾಗ್ ಗೊತ್ತಿರುತ್ತೆ, ಯಾಕಂದ್ರೆ 4 ವರ್ಷ ಇಬ್ರು ಜೊತೆಲಿದ್ರಲ್ಲ. ಕರೆಕ್ಟ್. ಸ್ಟೋರಿ ರಿವೀಲ್ ಮಾಡ್ಬೇಕು ಇವಾಗ ನಿತಿನ್ ಅವರು. ನಿಮ್ ಜರ್ನಿಲಿ, ನಿಮ್ ಜೊತೆ ಇರೋ ಜರ್ನಿಲಿ ಯಾರಾದ್ರೂ ಹುಡುಗಿ ಬಂದು ಅಲ್ಲ ಅಲ್ಲೆಲ್ಲ 5 ವರ್ಷ ನಾನು ಭಯ ಬೀಸ್ತಿದ್ದೀನಿ. ಅಲ್ಲ ಅವರೇ ಒಂದ್ ರಹಸ್ಯ ಹೇಳಿ ಅಂತ ಹೇಳಿದಾರೆ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಆಗ್ಲೇಬೇಕು ನಿತಿನ್, ಇರೋದ್ನ ಹೇಳಿ. ಎಲ್ಲ ತುಂಬಾ ಇದೆ, ಬಟ್ ಹೇಳ್ಕಣ ಅಂತದ್ ಯಾವ್ದು ಇಲ್ಲ. ಅವಮಾನ ಇದು. ಹೌದು ಕರೆಕ್ಟೇ, ನಿಜನೇ. ತುಂಬಾ ಇದೆಯಂತೆ ಬಿಡಿ, ತುಂಬಾ ಇದೆ ಬಟ್ ಕೇಳಕ್ ಆಗಲ್ಲ ನಿಮ್ ಕೈಲಿ, ಅದನ್ನ ನಿಮ್ ಟೆಲಿಕಾಸ್ಟ್ ಮಾಡಕ್ ಆಗಲ್ಲ. ಯಾಕೆ ಮಾಡ್ತೀರಾ? ಡಿಲೀಟ್ ಮಾಡ್ಬಿಡ್ತೀರಾ. ಅದಕ್ಕೆ ನಾನು ಹೇಳೋದೇ ಇಲ್ಲ ಮ್ಯಾಮ್, ಮಾತ್ ವೇಸ್ಟ್ ಮಾಡ್ಕೊಳಲ್ಲ ಅಂತ. ಅಂದ್ರೆ ಇವಾಗ ಗೊತ್ತಾಯ್ತಾ 4 ವರ್ಷದಿಂದ ಇದ್ದು. ಕರೆಕ್ಟ್. ಅದನ್ನ ಅವ್ನು ಹೆಮ್ಮೆಯಿಂದ ಹೇಳ್ಕೊತಾನೆ. ಈಸ್ ಲೈಕ್ ಹೌದು ಅಂದ್ರೆ ಅವನಿಗೆ ಏನಂದ್ರೆ ಪ್ರೌಡ್ ಫೀಲಿಂಗು, ನನಗೆ 4 ಬ್ರೇಕಪ್ ಆಗಿದೆ ಗೊತ್ತಾ. ಅದೇ ಪ್ರೌಡ್ ಶಶಾಂಕಿಗಿಲ್ವಾ? ಅಲ್ಲ ಇವನೇ ನಿತಿನಿಗಿಲ್ವಾ? ಯಾರಿಗೆ ಏನು? ಸಾರಿ, ಅದೇ ಪ್ರೌಡ್ ನಿತಿನಿಗಿಲ್ವಾ? ನಿತಿನ್ ಪಾಪ ಅವ್ನ್ ಎಲ್ಲಾ ಹುಡ್ಗಿರ್ನು ಅಕ್ಕ 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 ಅಂದು 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 ಚಿಕ್ಕ ಮಗು ಇದ್ರುನು ಅಕ್ಕ ಅಂತಾನೆ. ಅನುಶ್ರೀ ಮ್ಯಾಮ್ ಬೈದಿರ್ಬೇಕಲ್ಲ ಇದಕ್ಕೆ. ಬೈದಿದ್ದಾರೆ, ಎಲ್ಲ ಆಗಿದೆ, ಆದ್ರೂ ಅವನು ಅಕ್ಕ 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 ಅಂತಾನೆ. ನಾನು ಅವನಿಗಿಂತ ಚಿಕ್ಕವಳು ಆದ್ರೆ ನನ್ನ ಅಕ್ಕ ಅಂತಾನೆ. ನಿನ್ಗಿನ್ನೇನೋ ಚಿಕ್ಕವಳು ಅಂತ ಗೊತ್ತಾಯ್ತಲ್ಲ ನಿಂಗೆ. ಹಾಗಾದ್ರೆ ಲೈನ್ ಆದ್ರೂ ಮೊದ್ಲೇ ಗೊತ್ತಾಗಿದ್ರೆ ಲೈನ್ ಆದ್ರೂ ಆಗ್ತಿದೆ ಅಂತ ಅನ್ಕೊಂತಿದ್ದಾರೆ. ಚಾನ್ಸೇ ಇಲ್ಲ, ಏನು 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 ಚಾನ್ಸೇ ಇಲ್ಲ, ಅದೆಲ್ರಿಗೂ ಗೊತ್ತು. ಅವನ ಅವಳಿಗೆ ಕಾಳಕ್ಕೆ ಆಗಲ್ಲ. ಹಾಗಾದ್ರೆ ಇಲ್ಲಿ ಯಾವ್ದೋ ಕಮಿಟ್ಮೆಂಟ್ ಇದೆ ಅಂತ ಫೀಲ್ ಆಗ್ತಾ ಇದೆ. ಕಮಿಟೆಡ್ ಕಮಿಟ್ಮೆಂಟ್ ಇಲ್ಲ, ಬಟ್ ನಾನು ಸಿಂಗಲ್. ಸಿಂಗಲ್ ಆನ್ ಸ್ಕ್ರೀನ್. ಅಲ್ಲಲ್ಲಿ ಫ್ಯಾಮಿಲಿ ಫುಲ್ ಸ್ಟ್ರಿಕ್ಟ್. ಫ್ಯಾಮಿಲಿ ಫುಲ್ ಸ್ಟ್ರಿಕ್ಟ್. ಓಕೆ. ಕಾವ್ಯ ಅಲ್ಲ ಅಮ್ಮ ತುಂಬಾ ಫ್ರೆಂಡ್ಲಿ ತಾನೆ, ಅದಕ್ಕೆ ಕೇಳ್ದೆ ನಾನು. ದಯವಿಟ್ಟು ಇದನ್ನೆಲ್ಲ ಕಟ್ ಮಾಡಿ ಪ್ಲೀಸ್. ಇನ್ನು ಮನೆಗೆ ಯಾರಿಗೂ ಗೊತ್ತಿಲ್ಲ, ದಯವಿಟ್ಟು ಪ್ಲೀಸ್. ಕಂಟೆಂಟ್ ನೀನ್ ಏನ್ ಕಟ್ ಮಾಡಿ ಅಂತಲ್ಲ ಅದನ್ನ ಹಾಕೋದವ್ರು. ಇಲ್ಲ ಇಲ್ಲ ಇದನ್ನ ಕಟ್ ಮಾಡ್ತಾರೆ, ಪ್ಲೀಸ್ ಕಟ್ ಮಾಡಿ. ಮನೇಲಿ ಗೊತ್ತಿಲ್ವಂತೆ. ಸುಬ್ಬು ಅಲ್ಲ, ಸುಬ್ಬು ಕಂಟೆಂಟ್ ಬೇಕಾದ್ರೆ ಸುಬ್ಬು ಅಲ್ಲ, ಸುಬ್ಬು ಅಲ್ಲ, ಸ್ಟೋರಿಲಿ ಏನಾದ್ರು ಟ್ವಿಸ್ಟ್ ಇದೆ ಅಂತ ಅನ್ಬಿಡ್ಬೇಕು. ನಿಮ್ಮೆಲ್ಲರ ಪ್ರೀತಿಯ ಶಿವಣ್ಣನ ಬಗ್ಗೆ ಏನ್ ಹೇಳ್ತೀರಾ? ಇವಾಗ ರಾಂಗ್ ಟೈಮಲ್ಲಿ ಕೇಳ್ತಿದ್ದೀರಾ ಶಿವಣ್ಣನ ಬಗ್ಗೆ. ಇವಾಗ ನಾವು ಹೇಳಿದ್ರೆ ಇಷ್ಟು ಬರುತ್ತೆ. ಇಲ್ಲ ಹೇಳಲೇಬೇಕು, ಯಾಕಂದ್ರೆ ಅಷ್ಟು ಸತಿ ವಕಾವ್ ಅಂತ ಹೇಳ್ಸ್ಕೊಂಡಿದೀರಾ, ಅಷ್ಟು ಸತಿ ಶಿವಣ್ಣನ ಹತ್ರ ಹೊಗಳಿಸ್ಕೊಂಡಿದೀರಾ, ಅಷ್ಟು ಚೆನ್ನಾಗಿ ಮೆಚ್ಚಿಸಿದೀರಾ ಡ್ಯಾನ್ಸ್ ಮಾಡಿ. ಶಿವಣ್ಣಂಗೆ ಇಡೀ ಸೆಟ್ಟಲ್ಲಿ ಯಾವ ಕಂಟೆಸ್ಟೆಂಟ್ಗೆ ಶಿವಣ್ಣ ಫೇವ್ರೇಟ್ ಅಲ್ಲ ಅಂತಂದರೆ ಯಾರೂ ಹೇಳಲ್ಲ. ಸುಮ್ಮನೆ ಅವ್ರ ಮುಂದೆ ಫೇಕ್ ಮಾಡೋದು ಅಥವಾ ಸುಮ್ಮನೆ ಜನದ ಮುಂದೆ ನಾನು ಅವ್ರ ಫ್ಯಾನ್ ಅಂತ ಹೇಳೋದು ಯಾರೂ ಇಲ್ಲ. ಮನ್ಸಾರೆ ಅವ್ರನ್ನ ತುಂಬ ಇಷ್ಟಪಡೋರಿದ್ದಾರೆ. ಆ್ಯಂಡ್ ಅವರು ಅಷ್ಟೇ ಮನ್ಸಾರೆ ನಮ್ಗೆಲ್ರಿಗೂ ಅವ್ರು ಏನೇ ಪರ್ಫಾರ್ಮೆನ್ಸ್ ನೋಡುವಾಗಲೂ ಏನೇ ನಮ್ಮನ್ನು ಅಬ್ಸರ್ವ್ ಮಾಡುವಾಗಲೂ ಇನ್ ಡೀಟೇಲ್ ಅವರು ಮನಸ್ಸಿಂದಾನೇ ಅಬ್ಸರ್ವ್ ಮಾಡ್ತಾರೆ. ಸುಮ್ಮನೆ ಏನೋ ನನ್ನ ಕೆಲಸ ಇದು, ನನ್ನ ಡ್ಯೂಟಿ ಇದು ಅಂತ ಮಾಡಲ್ಲ, ಅವ್ರು ಇಷ್ಟಪಟ್ಟೆ ಮಾಡೋದು. ಸೊ DKDಗೆ ಅವರು ಇಷ್ಟಪಟ್ಟು ಬಂದು ಕೂರ್ತಾರೆ, ಲೈಕ್ ಎಲ್ಲರ ಪರ್ಫಾರ್ಮೆನ್ಸು ನೋಡಬೇಕು ಅಂತ. ಆ್ಯಂಡ್ ಫಿನಾಲೆ ಸ್ಟೇಜಲ್ಲೂ ಅವರು ಕಣ್ಣೀರು ಹಾಕಿದ್ರು. ಅದು ಟೆಲಿಕಾಸ್ಟ್ ಆಯ್ತಾ ಇಲ್ವಾ ಗೊತ್ತಿಲ್ಲ. ಬಿಕಾಸ್ DKD ಬಗ್ಗೆ ಮಾತಾಡುವಾಗಲೇ ಅವ್ರು ಹೇಳಿದ್ದು ಲೈಕ್ ನಾನು ನೆಕ್ಸ್ಟ್ ಸೀಸನ್ನು ನಾನು ಇರ್ತೀನಿ ಅಂತ. ಶಿವಣ್ಣ ಬೇಗ ಹುಷಾರಾಗಿ ಬರ್ತಾರೆ ಹೋಪ್ಫುಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.